ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಂದು ಯಾವುದೇ ರಾಜಕಾರಣದ ಕೆಲ್ಸಕ್ಕೇನು ಹೋಗ್ತಾ ಇಲ್ಲ. ನಾನು ನನ್ನ ಖಾಸಗಿ ಕೆಲ್ಸಕ್ಕೋಸ್ಕರ ದಿಲ್ಲಿಗೆ ಹೋಗುವಂತದ್ದು ಆಗ್ತಾ ಇದೆ. ಎಸ್. ಇಲ್ಲ ಇಲ್ಲ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ ಗಳು ಇದ್ದಾರೆ 3 ಜನ. ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಇದು ನನ್ನ ಖಾಸಗಿ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಲ್ಲ, ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 7 ಬಾರಿ ಗೆದ್ದಿರುವಂತ NY ಗೋಪಾಲಕೃಷ್ಣ ಸಾಹೇಬ್ರಿದ್ದಾರೆ, 4 ಬಾರಿ ಗೆದ್ದಿರುವಂತ ಗೋವಿಂದಪ್ಪ ಸಾಹೇಬ್ರಿದ್ದಾರೆ, 3 ಬಾರಿ ಗೆದ್ದಿರುವಂತ ರಘುಮೂರ್ತಿ ಸಾಹೇಬ್ರಿದ್ದಾರೆ. ಇವರೆಲ್ಲ ಸೀನಿಯರ್ಗಳು ಇರೋದ್ರಿಂದ ನಾನೇನು ಫಸ್ಟ್ ಟೈಮರು ಕೇಳಬಾರದು ಅನ್ನುವಂಥದ್ರಿಂದ ನಾನು ಖಾಸಗಿಯಾಗಿ ನಾನು ದಿಲ್ಲಿಗೆ ಪ್ರಯಾಣ ಮಾಡ್ತಿರುವಂತದ್ದು. ಈಗ ಹೈಕಮಾಂಡ್ ಕೂಡ ಯಂಗ್ಸ್ಟರ್ ಇದೆ, ಅದ್ರಲ್ಲಿ ತಮ್ಮ ಪಟ್ಟಿ ನನ್ನ ಹೆಸರು ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಮೇಲೆ ತಮ್ಗಳಿಗೆ ಏನಾದ್ರೂ ಗೊತ್ತಿದ್ರೆ ನನಗೆ ಸಾರಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಂದು ಯಾವುದೇ ರಾಜಕಾರಣದ ಕೆಲ್ಸಕ್ಕೇನು ಹೋಗ್ತಾ ಇಲ್ಲ. ನಾನು ನನ್ನ ಖಾಸಗಿ ಕೆಲ್ಸಕ್ಕೋಸ್ಕರ ದಿಲ್ಲಿಗೆ ಹೋಗುವಂತದ್ದು ಆಗ್ತಾ ಇದೆ. ಎಸ್. ಇಲ್ಲ ಇಲ್ಲ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ ಗಳು ಇದ್ದಾರೆ 3 ಜನ. ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಇದು ನನ್ನ ಖಾಸಗಿ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಲ್ಲ, ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 7 ಬಾರಿ ಗೆದ್ದಿರುವಂತ NY ಗೋಪಾಲಕೃಷ್ಣ ಸಾಹೇಬ್ರಿದ್ದಾರೆ, 4 ಬಾರಿ ಗೆದ್ದಿರುವಂತ ಗೋವಿಂದಪ್ಪ ಸಾಹೇಬ್ರಿದ್ದಾರೆ, 3 ಬಾರಿ ಗೆದ್ದಿರುವಂತ ರಘುಮೂರ್ತಿ ಸಾಹೇಬ್ರಿದ್ದಾರೆ. ಇವರೆಲ್ಲ ಸೀನಿಯರ್ಗಳು ಇರೋದ್ರಿಂದ ನಾನೇನು ಫಸ್ಟ್ ಟೈಮರು ಕೇಳಬಾರದು ಅನ್ನುವಂಥದ್ರಿಂದ ನಾನು ಖಾಸಗಿಯಾಗಿ ನಾನು ದಿಲ್ಲಿಗೆ ಪ್ರಯಾಣ ಮಾಡ್ತಿರುವಂತದ್ದು. ಈಗ ಹೈಕಮಾಂಡ್ ಕೂಡ ಯಂಗ್ಸ್ಟರ್ ಇದೆ, ಅದ್ರಲ್ಲಿ ತಮ್ಮ ಪಟ್ಟಿ ನನ್ನ ಹೆಸರು ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಮೇಲೆ ತಮ್ಗಳಿಗೆ ಏನಾದ್ರೂ ಗೊತ್ತಿದ್ರೆ ನನಗೆ ಸಾರಿ.